ನಮ್ಮ ಹೆಸರೇನು ಸರ್? ಜೋಗಿಗೌಡ ಅಂತ. ಇನ್ನೇನಪ್ಪ ಪೋಸ್ಟ್ ಆಫೀಸ್ ಅಂದರೆ ನಿಮಗೆ ಇವಾಗ ಏನಂತ ಅನ್ಕೋತಿದ್ದೀರಾ? ಪೋಸ್ಟ್ ಆಫೀಸ್ ಅಂದರೆ ನಿಮ್ಗೆ ಏನು ಗೊತ್ತು ಪೋಸ್ಟ್ ಆಫೀಸ್ ಬಗ್ಗೆ? ಏನು ಗೊತ್ತಿಲ್ವಾ? ಪೋಸ್ಟ್ ಆಫೀಸ್ ಅಂದರೆ ಒಂಥರ ಬ್ಯಾಂಕ್ ಥರ. ನೀವು ಸೇವಿಂಗ್ಸ್ ಮಾಡ್ಬೋದು, ಇಲ್ಲ ಆರ್ ಡಿ ಕಟ್ಬೋದು, ಡಿ ಡಿ ಕಟ್ಬೋದು, ಲೆಟರ್ ಬುಕ್ಕಿಂಗ್ ಮಾಡ್ಬೋದು, ಇ ಎಮ್ ಐ ಬುಕ್ಕಿಂಗ್ ಮಾಡ್ಬೋದು. ಲೆಟರ್ ಬುಕ್ಕಿಂಗ್ ಅಂದರೆ ಗೊತ್ತಾ? ಸ್ಕೂಲಲ್ಲಿ ಲೆಟರ್ ಬುಕ್ಕಿಂಗ್ ಹೇಳ್ಕೊಟ್ಟಿದ್ದಾರಾ? ಹೇಳ್ಕೊಟ್ಟಿಲ್ಲ. ಲೆಟರ್ ಯಾರು ಬರೋದೇ ಇಲ್ಲ ನೀವು ಯಾವತ್ತೂ? ಲೆಟರ್ ಬರೆಯೋಕೆ ಹೇಳ್ಕೊಟ್ಟಿದ್ದಾರಾ? ಅದೇ ಥರ ನಿಮ್ಗೆ ಎಲ್ಲಿಂದ ನೀವು ಯಾವ್ದು ಇವಾಗ ನಿಮ್ಮ ಅಜ್ಜಿ ಮನೆಗೆ ಇಲ್ಲ ನಿಮ್ಮ ಸರ್ಗೆ ಇನ್ನು ಬೇರೆ ಊರಲ್ಲಿರೋರಿಗೆ ಲೆಟರ್ ಬುಕ್ಕಿಂಗ್ ಮಾಡಬೇಕಂದ್ರೆ ನಾವು ಇದನ್ನೇ ಮಾಡ್ಕೊಡ್ತೀವಿ. ಸರಿನಾ? ಆಮೇಲೆ ಸೇವಿಂಗ್ಸ್ ಅಕೌಂಟು, ಬ್ಯಾಂಕಲ್ಲಿ ಏನೇನು ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ ನಿಮಗೆ, ಅದು ನಮ್ಮಲ್ಲೂ ಸಿಗುತ್ತೆ. ಸೇವಿಂಗ್ಸ್ ಮಾಡ್ಬೋದು, ಇಲ್ಲ ನೀವು 5 ವರ್ಷಕ್ಕೆ ದುಡ್ಡು ಕಟ್ಕೊಂಡು ಹೋಗ್ಬೋದು, ಇಲ್ಲ ನಿಮಗೆ 1 ಡಬಲ್ 10 ವರ್ಷಕ್ಕಿದೆ ಆಯಿತಾ. ಅದೇ ಥರ ಬ್ಯಾಂಕಿನಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ, ಲೋನ್ ಬಿಟ್ಟು ಇನ್ನೆಲ್ಲ ಫೆಸಿಲಿಟೀಸ್ ನಮ್ಮಲ್ಲೂ ಸಿಗುತ್ತೆ ಆಯಿತಾ. ತಿಳಿಸ್ತಾನೆ ಇದ್ದೀರಾ? ನೀವೆಲ್ಲ ಸುಕನ್ಯಾ ಸಮೃದ್ಧಿ ಅಕೌಂಟ್ ಮಾಡಿಸಿದ್ದೀರಾ? ಯಾರು ಮಾಡಿಸಿಲ್ವಾ? ನಿಮ್ಮ ಮನೇಲಿ ಇವತ್ತೇ ಹೋಗಿ ಕೇಳಿ, ಸುಕನ್ಯಾ ಸಮೃದ್ಧಿ ಅಕೌಂಟ್ ನಮ್ಗೆ ಮಾಡಿಸಿದ್ದೀರಾ? ಮಾಡಿಸಿಲ್ಲ ಅಂದರೆ ಬನ್ನಿ, ನಾಳೆ ಪೋಸ್ಟ್ 10 ವರ್ಷದ ಒಳಗಡೆ ಇರೋದು, ನೀವೆಲ್ಲ 10 ವರ್ಷದ ಒಳಗಡೆ ಇದ್ದೀರಲ್ಲ, ಎಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿಕೊಂಡು ನಾಳೆ ಕರ್ಕೊಬೋದು. ಸರಿನಾ? ನಿಮ್ಮ ಅಪ್ಪ ಅಮ್ಮನ ಆಧಾರ್ ಕಾರ್ಡ್ ಜೆರಾಕ್ಸು, ಪಾನ್ ಕಾರ್ಡ್ ಜೆರಾಕ್ಸು, ನಿಮ್ಮದು ಬರ್ತ್ ಸರ್ಟಿಫಿಕೇಟು, ನಿಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸು ನಿಮ್ಮ ಅಕೌಂಟ್ಗೆ ನೀವೇ ಕಟ್ಕೋಬೋದು. ಸರಿನಾ? ನಿಮ್ಮ ಅಪ್ಪ ಅಮ್ಮನ ಕೇಳಿಸ್ಕೊಂಡು ಅದನ್ನು ಕರ್ಕೊಬನ್ನಿ. ನಿಮಗೂ ಎಲ್ಲರಿಗೂ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿಸ್ಕೊಡ್ತೀನಿ, ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡಿಸ್ಕೊಡ್ತೀನಿ. ಸ್ವಲ್ಪ ಕಟ್ ಮಾಡಿ ಆಯಿತಾ? PLI ಆಗುತ್ತೆ. RPLI ನಿಮ್ಮ ಅಪ್ಪ ಅಮ್ಮಂದು ಯಾರಾದರೂ ಒಂದು ಪಾಲಿಸಿ ಇದ್ರೂ ಫಸ್ಟು ನಿಮ್ಮ ತಂದೆ ತಾಯಿಗೆ ಇನ್ಶೂರೆನ್ಸ್ ಇದ್ದರೆ ನಿಮ್ಗೊಂದು ಇನ್ಶೂರೆನ್ಸ್ ಮಾಡ್ಕೊಡ್ಬೋದು. ಫಸ್ಟು ನಿಮ್ಮ ತಂದೆ ತಾಯಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ, ಆಮೇಲೆ ನಿಮ್ಗೊಂದು ಅಕೌಂಟ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಇವಾಗ ಅಂಚೆ ಕಚೇರಿಯಲ್ಲಿ ಪೋಸ್ಟ್ಗಳು ಏನಿದೆಯಲ್ವಾ, ಆ ಪೋಸ್ಟ್ಗಳು ಯಾವ್ಯಾವ ಥರ? ಸ್ಪೀಡ್ ಪೋಸ್ಟ್ ಇದೆ, ರಿಜಿಸ್ಟರ್ ಪೋಸ್ಟ್ ಇದೆ, ಪಾರ್ಸಲ್ ಇದೆ. ಈ ಮೂರನ್ನು ಮಾಡ್ಕೋಬೋದು. ಇವಾಗ ನಮ್ಮದ್ರಲ್ಲಿ ಹೊಸದಾಗಿ 24 ಅವರ್ಸ್ವರೆಗೆ ಡೆಲಿವರಿ ಆಗುತ್ತಾ ಇದೆ ಆಲ್ ಓವರ್ ಇಂಡಿಯಾ. ನೀವು 24 ಗಂಟೆಯಲ್ಲಿ ಇಲ್ಲ 2 ದಿನದಲ್ಲಿ ಡಿಪೆಂಡಿಂಗ್ ಆನ್ ಸಿಟಿ ನೀವು ಆದಷ್ಟು ಬೇಗ ಡೆಲಿವರಿ ಆಗುತ್ತೆ. ಪಾರ್ಸಲ್ಸ್ ಇದೆ, ನೀವು 30 kg ನೀವು ಎಲ್ಲಿ ಬೇಕಾದರೂ ಪಾರ್ಸಲ್ಸ್ ಕಳಿಸ್ಬೋದು. ಇಲ್ಲಿಂದ ನೀವೇನಾದರೂ ಕಳಿಸ್ಬೋದು, ತಿಂಡಿ, ಏನಾದರೂ ಬಟ್ಟೆಗಳು ಎಲ್ಲನೂ ನಾವೇ ಬುಕ್ಕಿಂಗ್ ಮಾಡ್ಕೊಡ್ತೀವಿ. ನಮ್ಮ ಆಫೀಸಲ್ಲೇ ಡಿಸ್ಪ್ಯಾಚ್ ಆಗುತ್ತೆ. 2-3 ಡೇಸ್ ಡೆಲಿವರಿ ಆಗುತ್ತೆ. ಇವಾಗ ಮಕ್ಕಳು ಹೇಳಿದ್ರಿ ಸಿಗೋ ಸೌಲಭ್ಯ, ಈಗ ಸಾರ್ವಜನಿಕರಿಗೆ ಏನು ಸೌಲಭ್ಯ ಸಿಗುತ್ತೆ? ಅದೇ ಏನೇನು ಸಾರ್ವಜನಿಕರು ಮಕ್ಕಳು ಅಂತ ಏನಿಲ್ಲಪ್ಪ, ಎಲ್ಲರಿಗೂ ಒಂದೇ. ಮಕ್ಕಳು ಮಾಡಿಸ್ಬೋದು, ದೊಡ್ಡವರು ಮಾಡಿಸ್ಬೋದು, ಚಿಕ್ಕವರು ಮಾಡಿಸ್ಬೋದು. ಇವತ್ತು 60 ವರ್ಷ ಆದಮೇಲೆ ಗೌರ್ಮೆಂಟಿಂದ ಪೆನ್ಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಹಿರಿಯ ನಾಗರಿಕರಿಗೆ ಅಂದರೆ 60 ವರ್ಷ ಮೇಲ್ಪಟ್ಟವ್ರಿಗೆ, ನಿಮ್ಮ ಮನೇಲೆಲ್ಲ ಅಜ್ಜಿ ನಿಮ್ಮ ತಾತಂದ್ರೆಲ್ಲ ಬರ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಇಲ್ಲೇ ನಮ್ಮಲ್ಲೇ ಪೆನ್ಷನ್ಸ್ ತೊಗೋತಾರೆ. ಅವ್ರು ಇಲ್ಲೇ ಸೇವಿಂಗ್ಸ್ ಅಕೌಂಟ್ ಮಾಡಿಸಿದ್ದಾರೆ, ಕಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಪೆನ್ಷನ್ ಸಿಸ್ಟಮು ನಮ್ಮದಲ್ಲಿದೆ. ನಾವು ಪೆನ್ಷನ್ಸ್ ಕೊಡ್ತಾ ಇದ್ದೀವಿ ಪೋಸ್ಟ್ ಆಫೀಸಲ್ಲಿ ಕೂಡ, ಬ್ಯಾಂಕಲ್ಲಿ ಮಾತ್ರ ಅಲ್ಲ. ಹೋಗ್ಬೋದು, ಕೊಟ್ಟಿದ್ದೆಲ್ಲ ತಿಂಡಿ ತಿನ್ಕೊಳ್ಳೋದಲ್ಲ, ಎಲ್ಲ ಬನ್ನಿ, ನಮ್ಮನ್ನು ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ. ನಾವು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಟ್ರಾನ್ಸಾಕ್ಷನ್ ಮಾಡ್ತೀವಿ. 12 ಗಂಟೆ ನಮ್ಮದು ಬೇರೆ ಕೆಲಸ ಇರುತ್ತೆ ಇಲ್ಲಿ. ಸೊ ನೀವು ಬರ್ತೀನಿ ಅಂದರೆ 12 ಗಂಟೆ ಒಳಗೆ ಬನ್ನಿ, ನಾವು ಅಕೌಂಟ್ ಓಪನ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಡ್ತೀವಿ. ಸರಿನಾ? ಇವಾಗ ಮಕ್ಕಳು ಅಂಚೆ ಕಚೇರಿ ಓಪನ್ ಮಾಡಿಸ್ಬೇಕು, ಖಾತೆ ಓಪನ್ ಮಾಡಿಸ್ಬೇಕು ಅಂದರೆ ಎಷ್ಟು ವರ್ಷ ಆಗಿರ್ಬೇಕು, ಎಷ್ಟು ಕಾಸು ಬೇಕು? ಏನಿಲ್ಲ, 1 ವರ್ಷ 6 ತಿಂಗಳು ಆಧಾರ್ ಕಾರ್ಡ್ ಮಾಡಿಸಿದ್ರೆ ಸಾಕು. ನಮ್ಮಲ್ಲಿ ಇಷ್ಟೇ ವರ್ಷ ಅಂತಲ್ಲ, ಸೇವಿಂಗ್ಸ್ ಅಕೌಂಟು ನಾವು ಮಾಡ್ಕೊಡ್ತೀವಿ. ಆಧಾರ್ ಕಾರ್ಡ್ ಇದ್ದರೆ ಸಾಕು. ಬಟ್ ನಿಮ್ಮ ಅಪ್ಪ ಅಮ್ಮ ಬರಬೇಕಾಗುತ್ತೆ, ಯಾರಾದರೂ ಒಬ್ಬರು. ಅಪ್ಪ ಅಮ್ಮಂದು ಆಧಾರ್ ಕಾರ್ಡ್ ಜೆರಾಕ್ಸು, ಪಾನ್ ಕಾರ್ಡ್ ಜೆರಾಕ್ಸು, ನಿಮ್ಮದು 3 ಫೋಟೋ, ನಿಮ್ಮ ತಾಯಿದು 3 ಫೋಟೋ. ಇಲ್ಲ ತಾಯಿದು ಆಧಾರ್ ಕಾರ್ಡು ಡಾಕ್ಯುಮೆಂಟ್ಸ್ ಕೊಟ್ಟರೆ ತಾಯಿದು ಬೇಕಾಗುತ್ತೆ, ಇಲ್ಲ ತಂದೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ತಂದೆದು ಬೇಕಾಗುತ್ತೆ ಅಷ್ಟೇ. ಇಲ್ಲ ಬಟ್ ನಿಮ್ಮ ತಾಯಿನೇ ಸೈನ್ ಮಾಡಬೇಕಾಗುತ್ತೆ. 2-3 ದಿನದಲ್ಲಿ ಹೋಗುತ್ತೆ. ಡಿಪೆಂಡಿಂಗ್ ಅಪಾನ್ ಸಿಟಿ. ತುಂಬ ದೂರ ಇದ್ದರೆ 1 ಡೇ ಡಿಲೇ ಆಗುತ್ತೆ. ಡಿಸ್ಟೆನ್ಸ್ ಮೇಲೆ ರಿಜಿಸ್ಟರ್ ಪೋಸ್ಟ್ ಇವಾಗ ಕ್ಯಾನ್ಸಲ್ ಆಗಿದೆ. ಮೊದಲು ಇತ್ತು, ಇವಾಗಿಲ್ಲ. ಇವಾಗ ಸ್ಪೀಡ್ ಪೋಸ್ಟಲ್ಲಿ ವಿತ್ ಅಕ್ನಾಲಜ್ಮೆಂಟ್ ರಿಜಿಸ್ಟರ್ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ರಿಜಿಸ್ಟರ್ ಪೋಸ್ಟ್ ಎಷ್ಟು ತಿಂಗಳು? ಸೇಮ್ ಡೇ ಡೆಲಿವರಿ ಆಗ್ತದೆ. 2-3 ದಿನದಲ್ಲಿ ಅದು ಡೆಲಿವರಿ ಆಗುತ್ತೆ. ಸ್ವಲ್ಪ ತೂಕ ಮಾಡಿಬಿಟ್ಟು ಅದ್ರದ್ದು ತೂಕದ ಮೇಲೆ ಅಮೌಂಟ್ ಡಿಸೈಡ್ ಮಾಡ್ತಾರೆ. ಎಲ್ಲ ಪೋಸ್ಟ್ ಫ್ರೀ ಅಲ್ಲ ಅಂತ ಆಯ್ತಾ. ನೀವು ಆಗ ಲೆಟ್ರ್ಗಳು, ಸಣ್ಣ ಸಣ್ಣ ಕಾರ್ಡ್ಗಳು, ಲೆಟರ್ಗಳು ಆಗ್ತಾರಲ್ಲ, ನೋಡಿದ್ದೀರಾ? ಕಾರ್ಡು ಇದ್ರೆ ತೋರಿಸಿ, ಕಾರ್ಡು ಐಡಿಯಾ ಇಲ್ಲ. ₹1 ಮಾಮೂಲಿ ಕಾರ್ಡ್ ಇರುತ್ತಲ್ಲ, ಅದು ಯಾರು ಇವ್ರ ಪರಿಚಯ ಇಲ್ಲ, ಅದೆಲ್ಲ ಪತ್ರ ಲೇಖನ ಬರೆಯೋದು, ಕಳಿಸೋದು ಎಲ್ಲ ಇವ್ರಿಗೆ ಕೊಟ್ಬಿಟ್ಟೆ ಮೇಡಮ್. ಎಲ್ಲ ನಾವು ಬರಲಿಕ್ಕೆ ನೀವು ಚೆನ್ನಾಗಿ ಪ್ರೋತ್ಸಾಹ ಮಾಡಿದಿರಿ. ಇನ್ನೂ ಕೇಳಕ್ಕೆ ಬಂದರೆ ಬೇರೆಗೂ ಹೇಳ್ತೀವಿ. ಸರಿ ಆಯ್ತು. ಮನೆ ಬರೀ ತರಕಾರಿಗಳು ಕೊಟ್ಟು ನಮ್ಮ ಕಡೆ ನೀರಿಲ್ಲ, ಕುಡಿಯೋಕ್ಕೆ ಇಲ್ಲ, ಹಸು ಮೈಸೂರಾಗಿ ತಿಂಗಳಿಗೆ ಅದು ಇಲ್ಲ. ನೀವು ನಿಮ್ಮ ಕೈ ಕೊಟ್ಬಿಟ್ರೆ ಒಯ್ತಾ ಆಗ್ತದೆ. ಬಸ್ಸಲ್ಲಿ ಹೋಯ್ತದೆ, ದನಿ 1 ದಿನ ತೊಳಿಬೋದು, 50 ದಿನ ತೊಳಿತೀವಿ. ಅಲ್ಲಿ ಕಾಲದಲ್ಲಿ ನೀರಿರುತ್ತೆ, ಕೆರೆಯಲ್ಲಿ ನೀರಿರುತ್ತೆ, ಅದ್ರಲ್ಲಿ ಹೋಗೋದಿಲ್ಲ. ಹಂಗೆ ನಿಮ್ಮಲ್ಲಿ ಬರಬೇಕದು
ಈಗ ನಿಮಗೆ ಟೀಚರ್ ಪಾಠ ಹೇಳ್ಕೊಡೋದು ಒಳ್ಳೇದು ಮಾಡಿ, ಮಕ್ಕಳು ಒಳ್ಳೆ ರೀತಿಯಲ್ಲಿ ಪಾರಾಟಾಗಿ ನಮ್ಮ ಹೆಸರು ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರುತ್ತೆ ಕಣಪ್ಪ, ನಮ್ಮ ಪಾಠ ಮಾಡೋದು ಗುರುಗಳಿಗೆ ಈಗ ನಾವು ಮುಂದಕ್ಕೆ ಆಫೀಸರ್ ಆಗೋದು ತಾನೇ ಅವ್ರು ಮಾಡೋದು. ಈಗ ಒಬ್ಬ ಆಫೀಸರ್ ಆಗ್ತಾರೆ, ಒಬ್ಬ ಗಂಡ ಕೊಡ್ಕೊಂಡು ಚೆನ್ನಾಗಿರ್ತದೆ, ಅಲ್ಲಿ ಅದೇ ಗುರು ತಾನೇ ಪಾಠ ಮಾಡಿದ್ರು. ಎಲ್ಲರ ಭಾವನೆಗಳು ಬರಬೇಕು. ಯಾರೋ ಕುಡಿತಾನೆ ನಾನು ಕುಡಿಬೇಕು ಅಂತಲ್ಲ, ಅವ್ನು ಕುಡಿಯೋದ ಪರಿವರ್ತಿಸೋದು ಯೋಚನೆ ಮಾಡ್ಬೇಕು. ಅಲ್ಲಿವಾ ನಮ್ದವ್ರನ್ನ ಸರಿಪಡಿಸ್ಬೇಕು. ಈಗ 10 ಮನೆ ಅಥವಾ ನಿಮ್ಮ ಮನೆ ಕ್ಲೀನ್ ಆಗಿದ್ರೆ ಈ ಮುಂದೆ ಮನೆ ನೋಡಿದ್ರೆ ಏನಂತ ಗೊತ್ತಾಗ ಕಳೆದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಅಂತಾನೆ ನಿಮ್ಗೆ ಅವೇರ್ನೆಸ್ ಕೊಡೋದು. ಈಗೆಲ್ಲ ಪ್ಲಾಸ್ಟಿಕ್ ಕವರು ನೋಡ್ತೀರಿ, ಪ್ಲಾಸ್ಟಿಕ್ ಕವರ್ ತೆಗೆದು ಕುಡಿಯೋ ಗ್ಲಾಸ್ ತೆಗೆದುಕೊಳ್ಳೋಕ್ಕಾಗ್ತದೆ, ಬಾಟ್ಲು, ನೀರಿನ ಬಾಟ್ಲು, ಸೋಪಿನ ಕವರು, ಶಾಂಪು ಕವರು, ಏನಾದ್ರು ಕರೆಗುತ್ತಾ? ಇಲ್ಲ. ಅದೆಲ್ಲ ಹಾಕಿ ತರಕಾರಿ ತಂದಿರೋ ಕವರು ತೆಗ್ದಾದ್ಮೇಲೆ ಹಿಂಗೆ ಕಡಿಮೆ ಬರ್ತದೆ. ಈಗ ಇವೆಲ್ಲ ತೆಗೆದ್ಮೇಲೆ 4 ಪಾಟಿ ಸಿಗಲ್ಲ. ಅಲ್ಲಿ ಅವ್ನು ಕೊಡ್ತಾನಲ್ಲ, ಒಂದು ತಿಂಗಳು ನೆನೆಸ್ಕೊ ಬರ್ತಾನೆ. ಗ್ರಾಮನೂ ಕ್ಲೀನ್ ಇರ್ತದೆ, ನಿಮ್ಮ ಮನೆ ಹತ್ರನೂ ಸ್ವಚ್ಛವಾಗಿರ್ತದೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಅದೇ ಸೊಳ್ಳೆ ಬಂದು ಗಿಡಗಳು ಕುತ್ಕೊಂಡು ಬಚ್ಚಲ ಕುತ್ಕೊಂಡು ಕಚೇರಿ ಯಾಕೆ ಹಚ್ಚೋದು? ಹಿಂಗೆ ಹಾರಿತು. ಅಲ್ಲಿ ಕೆಳಗೆ ಬಿದ್ದಿದ್ದ ಚಿನ್ನದ ಬಣ್ಣದ ಮಾಗಿದ ಚೆರಿ ಹಣ್ಣು ಅದರ ಕಣ್ಣಿಗೆ ಬಿತ್ತು. ಅದನ್ನು ಕೊಕ್ಕಿನಲ್ಲಿ ಹಿಡಿದ ಮುನಿಯ ತಿನ್ನಲು ಸರಿಯಾದ ಸ್ಥಳ ಹುಡುಕುತ್ತಾ ಹಾರಿ ಹೋಯಿತು. ಏನ್ ಸಿಕ್ಕಿತ್ತು ಅದಕ್ಕೆ? ಚೆರಿ ಹಣ್ಣು. ಮುನಿಯ ಹೊಲ, ಗದ್ದೆ, ಮರ, ಗಿಡಗಳನ್ನು ಹಾರುತ್ತಾ ಹೋಯಿತು. ಕೊನೆಗೆ ಮರವೊಂದರ ಒಣಗಿದ ರೆಂಬೆ ಅದಕ್ಕೆ ಕಾಣಿಸಿತು. ಅದರ ಮೇಲೆ ಕೂತ ಮುನಿಯನಿಗೆ ನೀಲಿ ಆಕಾಶ, ಸೂರ್ಯ, ಸುಂದರವಾದ ಕಾಮನ ಬಿಲ್ಲು ನೋಡಿ ತುಂಬಾ ಖುಷಿಯಾಯಿತು. ಪಂಚಾಯತಿಯಿಂದ ಏನು ಮಕ್ಕಳ ಅಭಿವೃದ್ಧಿ, ಮಕ್ಕಳ ಗ್ರಾಮಸಭೆಗಳೆಲ್ಲ ಮಾಡೋ ಉದ್ದೇಶ ಇದೆ. ಮಕ್ಕಳಿಗೆ ಏನೆಲ್ಲ ಆಗಬೇಕು, ಅವ್ರಿಗೆ ಏನು ಕೋರಿಕೆ ಮಾಡ್ತಾರೆ ಅದನ್ನು ಹಂತ ಹಂತವಾಗಿ ನಮ್ಮ ಹಣದ ಲಭ್ಯತೆ ಆಧಾರದ ಮೇಲೆ ಮಾಡಿಕೊಡ್ಬೇಕು ಅಂತ. ಈಗ ನೀರು ಕುಡಿಯೋ ನೀರು ಇಲ್ಲ ಶಾಲೆಗೆ. ಇವಾಗ ನಮ್ದು ನಾನು ನೋಡಿರೋ ಪಂಚಾಯತಿಗಳಲ್ಲಿ 95% ಬಂದಿರೋದನ್ನು ಕಾಲೇಜ್ಗಳಲ್ಲಿ ಫೀಸ್ ತಗೊಂಡಿದ್ದಾರೆ. 95 ಮೇಲೆ ಬಂದಿರೋದನ್ನು ಯಾವುದು ಬೇರೆ ಪ್ರೈವೇಟ್ ಶಾಲೆ ಬೇರೆ ಅಂದರೆ ಅವ್ರು ಏನೀಗ 95% ಮೇಲೆ ನೀರಿದ್ರೆ ನಾವು ಕೊಡ್ತೀವಿ ಅಂತ ಹಾಕೋರೆ ಆ ಶಾಲೆಯಲ್ಲಿ ಮಾತ್ರ ಅವಕಾಶ ಇರುತ್ತೆ. ಅಂದರೆ ಕೊಟ್ಟು ಇಸ್ಕೊಂಡಿರ್ತಾರೆ. ಅಂದರೆ ಏನೇನೋ ಗೊತ್ತಿರೋ ತೊಗೊಂಡಿದ್ದಾರೆ. ಚರಂಡಿ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೆ ಅಂಥ ಸಂದರ್ಭ, ತುರ್ತು ಸಂದರ್ಭ ಕಂಡಾಗ ತಕ್ಷಣ ಮಾಡಿಸಿ ಕ್ಲೀನ್ ಮಾಡಿಸ್ಕೊಡ್ತೀವಿ. ಪಂಚಾಯತಿ ಜವಾಬ್ದಾರಿ ಅದು. ಬೀದಿ ದೀಪಗಳು ಎಲ್ಲೆಲ್ಲಿ ಸಮಸ್ಯೆ ಬರುತ್ತೆ ಆ ತುರ್ತು ಸಂದರ್ಭದಲ್ಲಿ ಅಲ್ಲಲ್ಲಿ ರಿಪೇರಿ ಮಾಡಿಸ್ಕೊಡ್ತೀವಿ. ಭೌತಿಕ ಖಾತೆಗೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲ ಒದಗಿಸಿ ಅವ್ರ ದಾಖಲೆ ಕ್ರಮ ಕೊಟ್ಟರೆ ಮಿನಿಮಮ್ 15ರಿಂದ ಅಥವಾ 45 ದಿವಸ ಒಳಗಡೆ ಮಾಡಿಕೊಂಡಿಲ್ಲ. ದಾಖಲೆ ಸರಿಯಿಂದ ಆನ್ಲೈನ್ ಸಿಸ್ಟಮಲ್ಲಿ ಏನು ಅವಕಾಶ ಇರುತ್ತೆ ಆ ಅವಕಾಶ ಕ್ಲಿಯರ್ ಆಗುತ್ತೆ. ಸರಿ ದಾಖಲೆ ಕೊಡಲಿಲ್ಲ ಅಂತಂದರೆ ರಿಜೆಕ್ಟ್ ಆಗುತ್ತೆ. ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತಿದೆ ಗ್ರಾಮ ಸಭೆನ. ಅತಿ ವಿಶೇಷವಾಗಿ ಬೇಕು ಅಂದರೆ ತುರ್ತು ಸಂದರ್ಭ ವಿಶೇಷ ಸಭೆನೂ ಗ್ರಾಮ ಸಭೆನ ಮಾಡೋಕ್ಕೆ ಅವಕಾಶ ಇದೆ. ಮಹಿಳಾ ಗ್ರಾಮ ಸಭೆನೂ ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತಿದೆ. ವಿಶೇಷ ಸಂದರ್ಭದಲ್ಲಿ ಇನ್ನೂ ಹೆಚ್ಚುವರಿ ಮಾಡಿದ್ರು ತೊಂದರೆಯಿಂದ ಮಾಡ್ಬೋದು, ಅವ್ರ ಅನುಕೂಲತನ ಮಾಡ್ಬೋದು. ಸಭೆ ಸಾಮಾನ್ಯ ಸಭೆ ಪ್ರತಿ ತಿಂಗಳಿಗೊಂದು ಸಭೆ ಕರೀಬೇಕು ಅಂತಿರುತ್ತೆ. ಸಾಮಾನ್ಯ ಸಭೆ ಕರಿತೀವಿ. ಅತಿ ತುರ್ತು ಸಂದರ್ಭ ಇದ್ದರೆ ತುರ್ತು ಅಥವಾ ವಿಶೇಷ ಸಭೆ ಅಂತ ಇರುತ್ತೆ. ಅದು 3 ರಿಂದ 5 ದಿವಸ 24 ಗಂಟೆ ಬರೋ ತುರ್ತು ಸಭೆ, ಅದನ್ನು ತುರ್ತು ಸಭೆ ಇದ್ರೂ ಕರಿತೀವಿ. ವಿಶೇಷ ಸಭೆ ತುರ್ತು ಸಭೆ ಅಂತಂದರೆ ಏನಾದರೂ ತೊಂದರೆ ಆಗಿರುತ್ತೆ ಊರಲ್ಲಿ, ತುರ್ತು ಏನಾದರೂ ಪರಿಹಾರ ನಿಗದಿಪಡಿಸಬೇಕು, ಅವಾಗ ಸಭೆ ಕರೆದು ಅದಕ್ಕೆ ಏನು ಕ್ರಮ ವಹಿಸಬೇಕು ಅಂತ ಮಾಡೋದು ತುರ್ತು ವಿಶೇಷ ಸಭೆ ಕರ್ತವ್ಯ. ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಏನೆಲ್ಲ ಬಂದಿರ್ತವೆ, ಗ್ರಾಮ ಪಂಚಾಯತಿ ಅರ್ಜಿಗಳಾಗ್ಬೋದು, ಇದ್ರೆ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು, ಎಲ್ಲ ವಿಚಾರಗಳು ಚರ್ಚೆ ಮಾಡೋಕ್ಕೆ ಸಾಮಾನ್ಯ ಸಭೆಗೆ ಅವಕಾಶ ಇದೆ. ಚುನಾಯಿತ ಸದಸ್ಯರ ಅವಧಿ 5 ವರ್ಷ ಇರುತ್ತೆ, 60 ತಿಂಗಳು. ಚುನಾಯಿತ ಸದಸ್ಯರಿಗೆ ಅಧ್ಯಕ್ಷರಿಗೆ 6,000 ಗೌರವಧನ ಸಿಗುತ್ತೆ, ಉಪಾಧ್ಯಕ್ಷರಿಗೆ 4,000, ಸದಸ್ಯರುಗಳಿಗೆ 2,000 ಸಿಗುತ್ತೆ. ಮಾಮೂಲಿ ಪಂಚಾಯತ್ ಸಾಮಾನ್ಯ ಸಭೆಗೆ ಹಾಜರಾತಿ ಆಧಾರದ ಮೇಲೆ ಅವ್ರಿಗೆ 350 ರೂಪಾಯಿ ದಿನಭತ್ಯೆ ಇದ್ದಿರುತ್ತೆ. ಅದನ್ನು ಪಂಚಾಯತಿಯಿಂದ ಕೊಡೋಕ್ಕೆ ಅವಕಾಶ ಇದೆ ಹಾಜರಾದವರೆಗೂ ಮಾತ್ರ. ಸಭೆಗೆ ಅಧ್ಯಕ್ಷರನ್ನ ಗ್ರಾಮ ಪಂಚಾಯತ್ ಸದಸ್ಯರು ಏನು ಚುನಾಯಿತವಾಗಿ ಬಂದಿರ್ತಾರೆ ಅವರೆಲ್ಲರೂ ಸೇರಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಒಟ್ಟು 13 ಸಂಖ್ಯೆ ಇದೆ. 7 ಗ್ರಾಮ ಇದೆ. 7 ಗ್ರಾಮದಿಂದ 13 ಜನ ಇದ್ದಾರೆ ಪಂಚಾಯತ್ ಸದಸ್ಯರು. ದೂರ ಪೆಟ್ಟಿಗೆ ಇಟ್ಟಿದ್ದೀವಿ. ದೂರ ಪೆಟ್ಟಿಗೆ ಏನಾದ್ರು ಇದ್ದರೆ ಅದನ್ನು ಓಪನ್ ಮಾಡ್ತೀವಿ.
ಸಂಬಂಧಪಟ್ಟಿದ್ದರೆ ಪತ್ರ ಬರೋಣ. ಪಂಚಾಯತಿಲಿ ಏನಾದರೂ ಖರ್ಚು ವೆಚ್ಚಗಳಾಗಬೇಕು, ಚೆಕ್ಕಿಗೆ ಸಹಿ ಮಾಡೋದು. ಚೆಕ್ಗೆ ಸಹಿ ಮಾಡೋದು ಅಧ್ಯಕ್ಷರು ತೆಗೆದು ಇಬ್ಬರು ಜಾಯಿಂಟ್ ಸಹಿ ಮಾಡಿ, ಯಾವುದೇ ಅನಗವಾದಲ್ಲಿ ಇಬ್ಬರದು ಜಾಯಿಂಟ್ ಸಹಿ ಮಾಡಿ. ಈಗೆಲ್ಲ ಆನ್ಲೈನ್ ಸಿಸ್ಟಮ್ ಇದೆ, ಆನ್ಲೈನಲ್ಲೂ ಸಹ ಅವ್ರದ್ದು DS ಇರುತ್ತೆ, ನಮಗೂ DS ಇರುತ್ತೆ. ಇಬ್ಬರು ಹಾಕಿ ಎಷ್ಟು ಕೊಟ್ಟರೆ ಪೇ ಆಗೋದು, ಎಷ್ಟು ಕೊಟ್ಟರೆ ಪಂಚಾಯತಿ ಸಭೆ ನಡೆಯೋದು. ಪಂಚಾಯತಿ ಸಭೆಯೂ ಸಹ ಆನ್ಲೈನ್ ಇದೆ. ಈಗ ಸದಸ್ಯರು ಸಹ ಎಷ್ಟು ಜನ ಆಗಿದ್ದಾರೆ ಅಂತ ಅಲ್ಲಿ ನೇರವಾಗಿ ಇಂಪ್ರೆಷನ್ ಕೊಡಬೇಕು. ಆನ್ಲೈನ್ ಅಟೆಂಡೆನ್ಸ್ ಕೊಟ್ಟು ಆನ್ಲೈನ್ ಅಟೆಂಡೆನ್ಸಲ್ಲಿ ಕ್ಲೋಸ್ ಮಾಡಿ ವಿಷಯ ಎಲ್ಲ ಪ್ರಸ್ತಾಪ ಆದಮೇಲೆ ಅದನ್ನು ಕಂಪ್ಲೀಟ್ ಮಾಡಿದ್ರೆ ಅದು ಏನು ಆನ್ಲೈನ್ ಇರುತ್ತೆ ಆನ್ಲೈನಲ್ಲಿ ಅದನ್ನು ನೋಡ್ಬೋದು. ಆನ್ಲೈನ್ ತೆರಿಗೆ ಕಟ್ಟೋಕ್ಕೆ ಅವಕಾಶ ಇದೆ, ತೆರಿಗೆ ಕಟ್ಬೋದು. ಆನ್ಲೈನಲ್ಲಿ ತಿರ್ಗಿ ಈ ಸೊತ್ತಿಗೆಲ್ಲ ಈಗ ಪಂಚಾಯತ್ ಸುತ್ತಬೇಕು, ಅಯ್ಯೋ ಸಿಗಲ್ಲ PDO, ಇಲ್ಲ ಆನ್ಲೈನಲ್ಲೇ ಸಿಟಿಜನ್ ಆ್ಯಪ್ ಅಂತಿದೆ, ಅಲ್ಲೇ ಅಪ್ಲಿಕೇಶನ್ ಹಾಕ್ಬೋದು. ನೀವೇನೀಗ ಪೌತಿ ಖಾತೆ ಎಲ್ಲ ಕೇಳಿದ್ರಲ್ಲ ಅದೆಲ್ಲ ಈಗ ಆನ್ಲೈನಲ್ಲೇ ಹಾಕ್ಬೋದು. ಆನ್ಲೈನಲ್ಲಿ ಬಂದಮೇಲೆ ಅದು ಸರಿ ಇದೆ, ದಾಖಲೆ ಪಾಸ್ ಆಗುತ್ತೆ, ಇಲ್ಲ ರಿಜೆಕ್ಟ್ ಆಗುತ್ತೆ. ಎಲ್ಲ ಸಿಸ್ಟಮ್ಮು ನಿಮ್ಮ ಮೊಬೈಲಲ್ಲೋ ಇನ್ನೊಂದರಲ್ಲೋ ನೋಡಿ ನೆಟ್ ಸಿಸ್ಟಮಲ್ಲಿ ಫೋನ್ ಕೇಂದ್ರಗಳಲ್ಲಿ ಹೋಗಿ ಪಡಿಬೋದು ಅನ್ನೋ ಸೌಲಭ್ಯನೂ ಕೊಟ್ಟಿದ್ದಾರೆ. ಈಗ ಕಂದಾಯನೂ ಸಹ ಇಲ್ಲೇ ಕೈಗೆ ಹೋಗ್ತೀನಿ, ಅಲ್ಲೂ ಕಟ್ಬೋದು. ಕಂದಾಯ ಕಟ್ಟಿದ್ರೆ ಈ ಸೊತ್ತು ಕಾಪಿ ಬರೋಣ, ಆ ಥರ ಇರುತ್ತೆ. ಇದು ನಿಮ್ಮ ಬೇಸಿಗೆ ಸಿಕ್ಕರೆ ಮೇಡಮ್ ನಮ್ಮ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಸಿ ಮೇಡಮ್ ಇಂಥ ಹೋದ ವರ್ಷದಿಂದ ಮಾಡಿರೋದು ಭಾರಿ ಅನುಕೂಲ ಅನ್ನಿಸ್ತಾರೆ. ಯಾಕಂದರೆ ಸಿಟಿಗಳಲ್ಲಿ ಏನು ದುಡ್ಡು ಕೊಟ್ಟು ತೊಗೊಂಡು ಮಕ್ಕಳು ಬಿಟ್ಟು ಬೇಸಿಗೆ ಸಿಗಂತಿರೋ ಕರ್ಕೊಂಬರೋದು ಎಲ್ಲ ಮಾಡ್ತಿದ್ರು. ಆದರೆ ಹಳ್ಳಿಗಳಿರೋ ಮಕ್ಕಳಿಗೆ ಯಾರಿಗೂ ಸಿಟಿಗೇ ಅಮ್ಮನ ಮನೆ ಅಜ್ಜಿ ಮನೆಗೆ ಹೋಗ್ತಿದ್ರು. ಇದಕ್ಕೆಲ್ಲ ಒಂದು ಕಡೆ ಮರ ಹತ್ತೋದು, ಅನಾಹುತ ಮಾಡ್ಕೊಳ್ಳೋದು, ಒಂದು ಕಡೆ ಎಲ್ಲ ನೀರು ಆಟ ಆಡೋಕ್ಕೆ ಹೋಗಿ ನೀರಲ್ಲಿ ಪ್ರಾಣ ಹತ್ಯೆ ಮಾಡ್ಕೊಳ್ಳೋದು, ಈಗ ಹಸು ಎಲ್ಲ ಒಂದು ಕಡೆ ಕಾಡು ಕಡೆ ಹೋಗೋದು, ಆ ಸಮಸ್ಯೆಗಳೆಲ್ಲ ಕಡಿಮೆ ಆಗಲಿ. ಇದು ಮಕ್ಕಳಿಗೆ ಒಳ್ಳೆ ನಾಲೆಡ್ಜ್ ಬೆಳೀಲಿ. ಬೇಸಿಗೆ ಕಾಲದಲ್ಲಿ ಬಿಸಿಲು ಕಾಲದಲ್ಲಿ ಹೊರಗಡೆ ಹೋಗ್ದಂಗೆ ಮನೆ ಹತ್ರನೇ ಇದ್ದು ಅಥವಾ ಶಾಲೆಗೆ ಹೋದರೆ ಒಳ್ಳೆ ಅನುಕೂಲ ಆಗುತ್ತೆ. ಮಕ್ಕಳುಗಳಿಗೆ ಸಿಟಿ ಥರನೇ, ಸಿಟಿಲಿರೋ ಮಕ್ಕಳ ಥರನೇ ಹಳ್ಳಿ ಮಕ್ಕಳಿಗೂ ಕೊಟ್ಟರೆ ಯಾಕೆ ಹಳ್ಳಿ ಮಕ್ಕಳು ಸಿಟಿ ಮಕ್ಕಳ ಜೊತೆ ಆಗಬಾರ್ದು, ಏನು ನಾಲೆಡ್ಜ್ ಬೆಳಿಬಾರ್ದು ಅನ್ನೋ ಉದ್ದೇಶ ಇಟ್ಟು ನೀವು ಮಾಡಿದರೆ ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಈ ಉಪಯೋಗದಿಂದ ನಿಮ್ಗೆ ಏನು ಅನಿಸುತ್ತೆ? ಉಪಯೋಗ ಅನಿಸುತ್ತಾ ಇಲ್ಲ ಅನಿಸುತ್ತಾ? ಉಪಯೋಗ ಆಗಿದೆ, ಉಪಯೋಗ ಆಗಿದೆಯಲ್ಲ. ಈ ಗ್ರಾಮ ಪಂಚಾಯತಿಗೆ ಕೊಡ್ತಾ ಇರೋದು ನಿಮಗೆ ತಿಂಡಿ ಎಲ್ಲ ಓಕೆ ಆಗ್ತಾ ಇದೆಯಾ? ತಿಂಡಿ ಎಲ್ಲ ಯಾಕಂದರೆ ಈಗ ಜಂಗಲ್ಸ್ ಫುಡ್ ಕೊಡಬೇಡಿ ಅಂತ ಹೇಳಿದ್ರೆ ಹಂಗಾಗಿ ಲೋಕಲ್ ಫುಡ್ಡೇ ಕೊಡ್ತಾ ಇರೋದು. ನಾನಿಗಳು ಕೊಡ್ತಾ ಇದ್ದಾರೆ, ಇಲ್ಲ ನಮ್ಮ ಪಂಚಾಯತಿಗೆ ಕೊಡಿಸ್ತಾ ಇದ್ದೀವಿ. ಎಲ್ಲರೂ ಖುಷಿಯಾಗಿದ್ದೀರಿ? ಇಲ್ಲ, ಬಿಸಿಲು ಕಾಲಕ್ಕೆ ಕರೆಕ್ಟಾಗಿ ಎಲ್ಲ ಮನೆಗೆ ಹೋಗ್ತೀರಿ, ಇದು ಅನುಕೂಲ ಅಂತ ಅನಿಸುತ್ತೆ. ಗ್ರಾಮ ಪಂಚಾಯತಿ ವಿಚಾರ ಈಗ ತಿಳ್ಕೊಳ್ಳೋದ್ರಲ್ಲಿ ನಿಮ್ಗೆ ಸರಿ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ? ಈಗ ಸ್ವಚ್ಛತೆ ವಿಚಾರ ಹೇಳಿದ್ರೆ ನಿಮಗೆ ಸ್ವಚ್ಛತೆಗಳು ಆಟೋಮೆಟಿಕ್ ಉರಿತಾ ಇರ್ತವೆ, ಬೀದಿಗೆ ಇಟ್ಟು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಅಂತ ಮೇಡಮ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸುಖ ಕೋರ್ತಾ ಸ್ವಾಗತ ಕೋರ್ತಾ ಅವ್ರಿಗೆ ಮಾಡಿಕೊಡಿದಂಥ ನಿಮ್ಮ ಹಳ್ಳಿ ಜನಕ್ಕೆ ಮಕ್ಕಳಿಗೆಲ್ಲ ಅನುಕೂಲ ಆಯ್ತಲ್ಲ ಅಂತ ಸ್ವಾಗತ ಸರ್. ನಮ್ಮ PDO ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಒಂದು ಪಂಚಾಯತಿ ಕಾರ್ಯ ವಿಧಾನಗಳನ್ನು ನಾವು ಮಕ್ಕಳಿಗೆ ತಿಳ್ಕೊಳ್ಳುವಂತೆ ಮಾಡಿದಂತಹ PDO ಸರ್ಗೆ ಅಭಿನಂದನೆಗಳು. ನಾವು ಕ್ಷೇತ್ರ ಭೇಟಿಗೆ ಹೋಗಿದ್ದು, ಅಲ್ಲಿ ಅಂಚೆ ಕಚೇರಿಗೆ ನಮ್ಮನ್ನ ಕಳಿಸಿದ್ರು. ಅಲ್ಲಿ ಅನಿಲಣ್ಣ ನಮಗೆ ತುಂಬ ನಾವು ಕೇಳಿದ ಪ್ರಶ್ನೆಗೆ ತುಂಬ ಸ್ಪಂದಿಸಿದರು. ಆಮೇಲೆ ನಾವು ಅಂಚೆ ಕಚೇರಿ ಅಂದರೆ ಏನು ಅಂತ ಕೇಳಿದ್ಗೆ ನಾವು ಪತ್ರ ಬರೆದು ಬೇರೆಯವ್ರಿಗೆ ಏನಾದ್ರು ಆಗಿನ ಕಾಲದಲ್ಲಿ ನಾವು ಈಗ ಫೋನ್ ಯೂಸ್ ಮಾಡ್ತೀವಿ, ಆಗಿನ ಕಾಲದಲ್ಲಿ ಬರೀ ಪತ್ರ ಬರೀತಿದ್ರು ಅಂತ ಹೇಳಿದ್ರು. ಅದನ್ನು ಬೇರೆಯವ್ರಿಗೆ ಕೊಡಬೇಕು ಅಂದರೆ ಅಂಚೆ ಕಚೇರಿಗೆ ಹೋಗಿ ಕೊಡ್ತಿದ್ರು. ಆಮೇಲೆ ಅವರು ಇನ್ನೊಂದು ಹೇಳಿದ್ರು, ಆಮೇಲೆ ನಮ್ಮ ಹತ್ರ ವಸ್ತುಗಳನ್ನು ಕೂಡ ಬೇರೆ ಇದಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಎಷ್ಟು kg ಮಿನಿಮಮ್ ಅಂದರೆ 30 kgಯಿಂದ ಒಳಗೆ ಅಂತ ಹೇಳಿದ್ರು. ಆಮೇಲೆ ನಾವು ಆ ಖಾತೆ ಓಪನ್ ಮಾಡ್ಬೋದು ಅಂತ ಕೇಳಿದ್ರು. ಅದಕ್ಕೆ ನೀವು ಖಾತೆ ಓಪನ್ ಮಾಡ್ಬೋದು, ನಿಮ್ಮ ಅಪ್ಪ ಅಮ್ಮಂದು ಆಧಾರ್ ಕಾರ್ಡು, ಆಮೇಲೆ ನಿಮ್ಮದು ಆಧಾರ್ ಕಾರ್ಡು, ಫೋಟೋಗಳು ತಗೊಬನ್ನಿ ಅಂತಂದು ಹೇಳಿದ್ರು. ಆಮೇಲೆ ದುಡ್ಡು ಹೆಂಗೆ ಉಳಿತಾಯ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ರು. ನಮ್ಮನ್ನ ಗ್ರಾಮ ಪಂಚಾಯತಿಗೆ ಕರೆದಿದ್ರು. ಅಲ್ಲಿ ಅಧ್ಯಕ್ಷರು PDO ಸರು ಶಿವಲಿಂಗೇಗೌಡ ಸರ್ ನಾವು ಕೇಳಿದ ಪ್ರಶ್ನೆಗಳು ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ನಾವು ಪ್ರತಿಯೊಂದು ಪ್ರಶ್ನೆಗೊಂದು ನೀಟಾಗಿ ಉತ್ತರ ಕೊಟ್ಟರು. ಮೋರಿ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಬೀದಿ ದೀಪಗಳಾಗಿರ್ಬೋದು, ಆಮೇಲೆ ದನ ಹಸುಗಳನ್ನ ಇದೆಲ್ಲ ಕಟ್ತಾರೆ, ಅದು ಮೋರಿ ಚರಂಡಿ ಕಟ್ಕೊಡುತ್ತೆ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಆಮೇಲೆ ಒಂದತ್ರ ಎಲ್ಲ ಮರಗಳನ್ನ ಕಡಿಯೋದಾಗಲಿ, ಮನೆ ಹತ್ರ ನಲ್ಲಿ ನೀರನ್ನ ಜಾಸ್ತಿ ಪೋಲ್ ಮಾಡಬಾರ್ದು. ಅಂದರೆ ನಲ್ಲಿಗಳನ್ನ ನೀಟಾಗಿ ಹಾಕ್ಸಿರೋದೇನಕ್ಕೆ ಬೇಕಾದಷ್ಟು ಯೂಸ್ ಮಾಡಿಕೊಂಡು ಆಮೇಲೆ ಅದನ್ನು ನಲ್ಲಿನ ನೀಟಾಗಿ ಆಫ್ ಮಾಡಬೇಕು. ನೀರನ್ನು ಜಾಸ್ತಿ ಹೆಚ್ಚು ಪೋಲ್ ಮಾಡಬಾರ್ದು. ಆಮೇಲೆ 10ನೇ ಥರ ನಾವು ಕೇಳಿದ್ವಿ ಪ್ರಶ್ನೆಗಳನ್ನ, ಎಷ್ಟು ಜನ ಇದ್ದೀರಾ, ಎಷ್ಟು ಹಳ್ಳಿಗಳಿವೆ, ಗ್ರಾಮ ಪಂಚಾಯತಿಗೆ ಸೇರಿದಂಗೆ 7 ಹಳ್ಳಿಗಳಿವೆ, 13 ಜನ ಸದಸ್ಯರಿದ್ದಾರೆ. ಅವ್ರಿಗೆ ಏನಾದರೂ ಗೌರವಧನ ಏನಾದರೂ ಕೊಡ್ತೀರಾ ಅನ್ನೋದಕ್ಕೆ ಹೌದು ಕೊಡ್ತೀವಿ. ಅದರಲ್ಲಿ ಅಧ್ಯಕ್ಷರಿಗೆ 6,000, ಉಪಾಧ್ಯಕ್ಷರಿಗೆ 4,000, ಆಮೇಲೆ ಸದಸ್ಯರುಗಳಿಗೆ 2,000, ಆಮೇಲೆ ಪ್ರತಿ ಸಾಮಾನ್ಯ ಸಭೆಗಳಿಗೂ ಯಾರು ಹಾಜರಾಗ್ತಾರೆ ಅವರಿಗೆ 350 ರೂಪಾಯಿ ಕೊಡ್ತಾರೆ.
ಹಾಜರಾಗದವರಿಗೆ ಅದೆಲ್ಲ ಕೊಡೋಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು 10ನೇ ಕ್ಲಾಸಲ್ಲಿ ಈಗ ರ್ಯಾಂಕಿಂಗ್ ಬಂದು ಡಿಸ್ಟಿಂಕ್ಷನ್ ಬಂದು ಮಕ್ಕಳಿಗೆ ಏನಾದರೂ ಉಪಯೋಗ ಇದೆ ಪಂಚಾಯತಿಗಳಿಂದ ಉಪಯೋಗ ಇದೆ. ಅದರಲ್ಲಿ ಟೀಚರ್ಸು ಅದು ಸರ್ಟಿಫಿಕೇಟು ಮತ್ತು ಅದೆಲ್ಲ ರ್ಯಾಂಕಿಂಗ್ ಏನು ಬಂದಿದೆ ಅದೆಲ್ಲ ತಂದುಕೊಟ್ರೆ ಅದು ಕೊಡ್ತೀವಿ